ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ದಿಲ್ಲಿಯ ಕೋರ್ಟಿನಲ್ಲಿ ನಿನ್ನೆ ಇಲ್ಲ ಮೊನ್ನೆ ಒಂದು ವಿಚಿತ್ರವಾದಂಥ ಪ್ರಕರಣ ವಿಚಾರಣೆಗೆ ಬಂತು. ಜೈಲಿನಲ್ಲಿದ್ದಂಥ ಒಬ್ಬ ವಿಚಾರಣಾಧೀನ ಕೈದಿಯೊಬ್ಬ ಜಡ್ಜ್ಗಳ ಮುಂದೆ ಮನವಿಯನ್ನು ಇಡ್ತಾನೆ. ನನಗೆ ಜೈಲಿನಲ್ಲಿ ಕೊಡ್ತಾ ಇರುವಂಥ ಊಟ ಸ್ವಲ್ಪವೂ ಇಷ್ಟ ಆಗ್ತಾ ಇಲ್ಲ. ಇದು ತುಂಬ ಖಾರವಾಗಿದೆ, ತುಂಬ ಜಿಡ್ಡಿನಿಂದ ಕೂಡಿದೆ, ತುಂಬ ಎಣ್ಣೆ ಹಾಕ್ತಾರೆ ಈ ಜೈಲಿನಲ್ಲಿ, ನನಗಿಷ್ಟ ಆಗೋದಿಲ್ಲ. ನಾನು ಹೀಗಾಗಿ ಸೆಲ್ಫ್ ಇಂಪೋಸ್ಡ್ ಹಂಗರ್ ಸ್ಟ್ರೈಕ್ನಲ್ಲಿದ್ದೀನಿ. ಸುಮಾರು 14 kg ಮೇಯಿಂದ ಇಲ್ಲಿವರೆಗೂ 14 kg ತೂಕ ಕಡಿಮೆ ಆಗಿದೆ, ಕಣ್ಣು ಮಂಜಾಗ್ತಾ ಇದ್ದಾವೆ. ಆದ್ದರಿಂದ ನನಗೆ ದಯವಿಟ್ಟು ಒಂದು ಇಂಡಕ್ಷನ್ ಸ್ಟವ್, ನನಗೆ ಮೀಟು, ಚಿಕನ್ನು, ಆಲಿವ್ ಆಯಿಲು, ಪಾಸ್ತಾ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಖಾದ್ಯಗಳು ಎಲ್ಲವನ್ನೂ ಒದಗಿಸಲಿಕ್ಕೆ ಜೈಲು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡಿ ಅಂತ ಬೇಡಿಕೆಯನ್ನು ಇಡ್ತಾನೆ ಆನರೇಬಲ್ ಜಸ್ಟಿಸ್ ಮುಂದೆ. ಹಾಗೆ ಬೇಡಿಕೆಯನ್ನಿಟ್ಟ ವ್ಯಕ್ತಿಯ ಹೆಸರು ಮ್ಯಾಥ್ಯೂ ವ್ಯಾನ್ ಡೈಕ್ ಅಂತ. ಈ ಮ್ಯಾಥ್ಯೂ ವ್ಯಾನ್ ಡೈಕ್ ಅಮೇರಿಕೆಯ ಪ್ರಜೆ ಇದ್ದ. ಒಂದು ದೊಡ್ಡ ಆಪರೇಷನ್ ನಡೀತು ನೋಡಿ ಭಾರತದಲ್ಲಿ. ಕಳೆದ ಈ 10 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಉಗ್ರ ಕೃತ್ಯಗಳು ನಡೀತಾ ಇಲ್ಲ ಅಂದರೆ ಎಲ್ಲ ಉಗ್ರರು ಆರಾಮಾಗಿ ಇದ್ದುಬಿಟ್ಟಿದ್ದಾರೆ, ಯಾರು ಚಟುವಟಿಕೆ ಮಾಡ್ತಾ ಇಲ್ಲ, ಅಥವಾ ತಂತಾನೇ ಉಗ್ರ ಕೃತ್ಯಗಳು ನಿಂತು ಹೋಗಿದ್ದಾವೆ ಅಂತ ನಾವು ಎಂದೂ ಪರಿಭಾವಿಸಬಾರ್ದು. ನಿರಂತರವಾದ ಕಾರ್ಯಾಚರಣೆಯಿಂದ ಆಗಬಹುದಾದ ಅನಾಹುತಗಳನ್ನು ನಮ್ಮ ತನಿಖಾ ಸಂಸ್ಥೆಗಳು ಅಹೋರಾತ್ರಿ ಅಹರ್ನಿಶಿ ಮಾಡ್ತಾನೆ ಇರ್ತವೆ. ಅದಕ್ಕೆ ಸಾಕ್ಷಿ, ಅದಕ್ಕೆ ಸೂಕ್ತವಾದಂಥ ನಿದರ್ಶನ ಈ ಪ್ರಕರಣ. ದಿಲ್ಲಿ, ಕಲ್ಕತ್ತಾ, ಲಖನೌ ಈ 3 ಏರ್ಪೋರ್ಟ್ಗಳಲ್ಲಿ ಸುಮಾರು 7 ಜನರನ್ನು ಬಂಧಿಸಲಾಗುತ್ತೆ. 7 ಜನರಲ್ಲಿ ಒಬ್ಬ ಅಮೇರಿಕದ ಪ್ರಜೆ, ಇನ್ನು 6 ಜನ ಉಕ್ರೇನಿಯನ್ ಅವರು. ಈ ಅಮೇರಿಕೆಯ ಮ್ಯಾಥ್ಯೂ ವ್ಯಾನ್ ಡೈಕ್ ಇದ್ದಾನಲ್ಲ, ಇವನು ಸುಮಾರು 46 ವರ್ಷ. ಈತ ಮತ್ತು ಈ 6 ಜನ ಉಕ್ರೇನಿಯನ್ ಪ್ರಜೆಗಳಿದಾರಲ್ಲ, ಇವರು ಭಾರತದ ಒಳಗಡೆ ನುಗ್ಗಿ ಮೈನ್ಮಾರ್ ಗಡಿಗೆ ಹೋಗಿ ಅಲ್ಲಿ ಡೆನ್ಸ್ ಫಾರೆಸ್ಟ್ ಒಳಗಡೆ, ದುರ್ಗಮವಾದ ಅಡವಿಯ ಒಳಗಡೆ ಡ್ರೋನ್ ವಾರ್ಫೇರ್ನ ಟ್ರೈನಿಂಗನ್ನು ಕೊಡಲಿಕ್ಕೆ ಬಂದಂಥ ಜನ ಇವರು. ಅಲ್ಲಿರುವಂಥ ಉಗ್ರ ಸಂಘಟನೆಗಳೇನಿದ್ದಾವೆ, ಭಾರತದಲ್ಲಿ ಅಭದ್ರತೆಯನ್ನು ಉಂಟು ಮಾಡಲಿಕ್ಕೆ, ಭಾರತದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸಲಿಕ್ಕಿರುವಂಥ ಶಕ್ತಿಗಳಾಗಿ ಬಿದ್ದಾವೆ, ಅವರಿಗೆ ಟ್ರೈನಿಂಗ್ ಕೊಡೋದು, ಡ್ರೋನ್ ವಾರ್ಫೇರ್ ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಲಿಕ್ಕೆ ಬಂದಂಥ ವ್ಯಕ್ತಿಗಳಿವರು. 7 ಜನ ಬೇರೆ 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 3 ಏರ್ಪೋರ್ಟ್ಗಳಲ್ಲಿ ಸಿಕ್ಕಾಕ್ಕೋತಾರೆ. ಸಿಕ್ಕಾಕ್ಕೊಂಡು ಅವ್ರ ಮೇಲೆ UAPA ಪ್ರಕಾರ ಕೇಸನ್ನು ಹಾಕಲಾಗುತ್ತೆ. NIN ಅವರು ಅವ್ರ ಮೇಲೆ ಮೊಕದ್ದಮೆಯನ್ನು ಹಾಕ್ತಾರೆ. ಮೊಕದ್ದಮೆ ಹಾಕಿ ಅತ್ಯಂತ ಭದ್ರತೆಯನ್ನು ಹೊಂದಿದಂಥ ತಿಹಾರ್ ಜೈಲಿನ ಬ್ಯಾರಕ್ನಲ್ಲಿ ಅವ್ರು ನೀಡಲಾಗುತ್ತೆ. ಆ ತಿಹಾರ್ ಜೈಲಿನಲ್ಲಿ ಇಟ್ಟಾಗ ಇವನಿಗೆ ಊಟ ರುಚಿಸೋದಿಲ್ಲವಂತೆ. ಇವನು ಹೇಳ್ತಾನೆ, ನನಗೆ ಪ್ರತಿ ದಿವಸ ಇವರೆಲ್ಲ ಬೇಳೆ ಸಾರು ಹಾಕ್ತಾರೆ, ಪ್ರತಿ ದಿವಸ ಇವರು ಅನ್ನ ಸಾಂಬಾರು ಕೊಡ್ತಾರೆ, ರೈಸ್ ಕೊಡ್ತಾರೆ, ಏನೋ ಚಪಾತಿ ಅಂತ ಒಂದು ಬ್ರೆಡ್ ತರದು ಕೊಡ್ತಾರೆ, ನನಗಿನ್ನು ತಿನ್ನೋಕ್ಕಾಗಲ್ಲ, ಹಸಿರು ಕಲರ್ ಇರುತ್ತೆ ಅದು, ಇದನ್ನು ತಿಂದು ನನ್ನ ಆರೋಗ್ಯ ಹಾಳಾಗಿಬಿಟ್ಟಿದೆ. ಹೀಗಾಗಿ ನಾನು ಸ್ವತಃ ನಾನೇ ಉಪವಾಸ ತಗೋತಾ ಇದ್ದೀನಿ, ನಾನು ಸೋಯಾಬೀನ್ ಮಿಲ್ಕನ್ನು ದಿನ ಕುಡಿತಾ ಇದ್ದೀನಿ, ಸುಮಾರು 14 kg ಕಡಿಮೆ ಆಗಿದೆ ನನ್ನ ವೇಟು. ಈಗ ನನಗೆ ಮಾನವ ಹಕ್ಕು ದೊರಕಿಸಿಕೊಡ್ಬೇಕು, ನನಗೆ ಈ ರೀತಿಯಾದಂಥ ತೊಂದರೆಯನ್ನು ನೀವು ಕೊಡೋ ಹಾಗಿಲ್ಲ ಅಂತ ಕೋರ್ಟಿಗೆ ಮನವಿಯನ್ನು ಸಲ್ಲಿಸ್ತಾನೆ. ಬಂದಿರೋದು ಈತ ಉಗ್ರ ಕೃತ್ಯ ಮಾಡಲಿಕ್ಕೆ. ಹಿಡಿದು ಈತನನ್ನು ಏರೋಪ್ಲೇನ್ ಹಚ್ಚಿ 3rd ಡಿಗ್ರಿನಲ್ಲಿ ಈತನನ್ನು ನರಕ ಸದೃಶ ಬದುಕನ್ನು ಈತನಿಗೆ ಮಾಡಬೇಕು. ಪಾಕಿಸ್ತಾನದಲ್ಲಿ ಯಾವುದೇ ಒಬ್ಬ ಈ ನುಸುಳುಕೋರ ಸಿಕ್ಕರೆ, ಯಾರೇ ಒಬ್ಬ ಸ್ಪೈ ಸಿಕ್ಕರೆ, ಯಾರೋ ಒಬ್ಬ ರಾ ಏಜೆಂಟ್ ಸಿಕ್ಕರೆ, ಯಾರೋ ಒಬ್ಬ ಶಂಕಿತ ವ್ಯಕ್ತಿ ಸಿಕ್ಕರೆ ಯಾವ ರೀತಿಯಾದಂಥ ಟಾರ್ಚರ್ಗಳನ್ನು ಕೊಡಲಾಗತ್ತೆ ಅಂತಂದರೆ ಅದನ್ನು ನಾನಿಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಭೀಭತ್ಸವಾದಂಥ ದಂಡನೆಯನ್ನು ಅಲ್ಲಿ ಕೊಡಲಾಗತ್ತೆ. ನಮ್ಮಲ್ಲಿ ಟೈಮ್ ಟು ಟೈಮು ಜೈಲು ಮ್ಯಾನ್ಯುವಲ್ ಪ್ರಕಾರ ಇವ್ರಿಗೆ ಊಟ ಲಭ್ಯ ಆಗುತ್ತೆ, ಟೈಮ್ ಟು ಟೈಮು ಟೀ ಕಾಫಿ ಎಲ್ಲವನ್ನು ಕೊಡಲಾಗತ್ತೆ. ಆದರೆ ಈ ಉಗ್ರನಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಂಥ ಪ್ರಜೆಗೆ ಈತನಿಗೆ ಇದು ಬ್ಯಾಡಂತೆ. ಶೀಗಡಿ ಮೀನು ಬೇಕಂತೆ ಈತನಿಗೆ ಚಿಕನ್ನು ಮೀಟು ಬೇಕಂತೆ, ಜೊತೆಗೆ ಆಲಿವ್ ಆಯಿಲ್ ಬೇಕಂತೆ ಅಡುಗೆ ಮಾಡಲಿಕ್ಕೆ. ಈತನಿಗೆ ಆಲಿವ್ ಆಯಿಲ್ ಬೇಕು, ನಾನು ಪಾಸ್ತಾ ತಿನ್ನೋದು ಅದನ್ನು ಒದಗಿಸ್ಕೊಡ್ಬೇಕು ಅಂತ. ಈ ಪ್ರಕರಣ ನಾಡ್ದು 21 ಜುಲೈ 21ನೇ ತಾರೀಕು ವಿಚಾರಣೆ ಇದೆ. ಜೈಲಿನ ಸೂಪರ್ಡೆಂಟಿಗೆ ಪತ್ರವನ್ನು ಹಾಕಿದೆ, ಕೋರ್ಟ್ನಿಂದ ಪತ್ರವನ್ನು ಬರೆಯಲಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂಥೇಳಿ. ಜೈಲ್ ಸೂಪರ್ಡೆಂಟ್ ಹೇಳ್ತಾರೆ, ನೋಡಿ ಜೈಲ್ ಮ್ಯಾನ್ಯುವಲ್ ಏನಿದೆ, ಆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಎಲ್ಲರಿಗೂ ಒಂದೇ ರೀತಿಯಾದಂಥ ಊಟದ ವ್ಯವಸ್ಥೆ ಇದೆ. ನಮ್ಮಲ್ಲಿ ಈ ರೀತಿ
ಆರೋಪವನ್ನು ಹೊಂದಿದ ವಿದೇಶದ ಬೇಕಾದಷ್ಟು ಜನ ಪ್ರಜೆಗಳು ನಮ್ಮ ತಿಹಾರ್ ಜೈಲಿನಲ್ಲಿದ್ದಾರೆ. ಅವ್ರು ಯಾರೂ ಕೂಡ ಅಭ್ಯಂತರವನ್ನು ಮಾಡಲಾರದೆ ಯಾವುದೇ ರೀತಿ ಆಕ್ಷೇಪಣೆ ಇಲ್ಲದೆ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಅವ್ರು ಬಿಟ್ಬಿಡಿ, ಈತನ ಜೊತೆಯೇ ಬಂಧಿತರಾದ, ಈತನ ಆಪರೇಷನ್ಗೆ ಬಂದಂಥ ಇನ್ನು 6 ಜನ ಉಕ್ರೇನಿಯನ್ ಇದಾರಲ್ಲ, ಚೆನ್ನಾಗಿ ಪಟ್ಟಾಗಿ ತಿಂತಾ ಇದ್ದಾರೆ. ಅವ್ರು ಯಾವ ಸಮಸ್ಯೆ ಆಗಿಲ್ಲ. ಈತ ಒಬ್ಬನೇ ಈ ರೀತಿಯಾದಂಥ ಉಪದ್ವ್ಯಾಪವನ್ನು ಮಾಡ್ತಾ ಇದ್ದಾನೆ ಅಂತ ಜೈಲಿನ ಸೂಪರ್ಡೆಂಟ್ ಹೇಳ್ತಾ ಇದ್ದಾರೆ. 21ನೇ ತಾರೀಕು ಎನ್ಕ್ವೈರಿ ಇದೆ, ಇದ್ರ ಬಗ್ಗೆ ವಿಚಾರಣೆ ನಡೀತದೆ. ನೋಡಿ, ಭಾರತದಲ್ಲಿ ಏನೇನಾಗತ್ತೆ ಅನ್ನೋದಕ್ಕೆ ಈ ವಿಷಯಗಳು ಎಲ್ಲಿಯೂ ನಿಮಗೆ ಪ್ರಸ್ತಾಪನೆ ಆಗೋದಿಲ್ಲ. ಮ್ಯಾಥ್ಯೂ ವ್ಯಾನ್ ಡೈಕ್ ಹೆಸರು ಕೇಳಿರೋದೇ ಇಲ್ಲ ಎಷ್ಟೋ ಜನ. ಇನ್ನೊಂದು ಪ್ರಕರಣ ನಿನ್ನೆ ಇಲ್ಲ ಮೊನ್ನೆ ಸಂಜೆ ನಡೀತು. ಈ ನೇಪಾಳ ಗಡಿ ಇದೆಯಲ್ಲ, ಭಾರತ ಮತ್ತು ನೇಪಾಳ ಗಡಿ ಇದೆಯಲ್ಲ, ಅಲ್ಲಿ ಸನೌಲಿ ಅಂತ ಇದೆ, ಮಹಾರಾಜಗಂಜ್ ಡಿಸ್ಟ್ರಿಕ್ಟು ಸನೌಲಿ ಅಂತ. ನೀವು ಉತ್ತರ ಪ್ರದೇಶದಿಂದ ಲಖನೌನಿಂದ ನೇಪಾಳ ಬಾರ್ಡರ್ ಹೋಗುವಾಗ ಬರುವಂಥ ಪ್ರದೇಶ ಇದೆ ಸನೌನಲ್ಲಿ. ಅಲ್ಲಿ ಒಬ್ಬ ಸಿಗಾಕೋತಾನೆ. ಆತನ ಹೆಸರು ಜೋರ್ಡಾನ್ ಬ್ರೌನ್ ಅಂಥೇಳಿ. ಹೆಂಗಿದ್ದಾನೆ, ಹಟ್ಟ ಅಂದರೆ ಒಳ್ಳೆ ಪೈಲ್ವಾನ್ ಇದ್ದಂಗೆ ಇದ್ದಾನೆ ರೀ ಇವನು ಹಾಫ್ ಪ್ಯಾಂಟ್. ಅವನು ಹಿಡ್ಕೊಂಡ್ರು ಈ ಪಿಲ್ಲರ್ ನಂಬರ್ 576 ಮುಂದೆ ಈತನನ್ನು ಬಂಧಿಸಲಾಗತ್ತೆ. ನಮ್ಮ SSB ಸಶಸ್ತ್ರ ಬಲ ಏನಿದೆ ಅವರು ಈತನನ್ನು ಬಂಧಿಸ್ತಾರೆ. ದಾಖಲೆ ಕೇಳ್ತಾರೆ. ದಾಖಲೆ ಕೇಳಿದ್ರೆ ಇಲ್ಲ ಅಂತಾನೆ. ಒಂದೊಂದು ಕ್ಷಣಕ್ಕೆ ಒಂದೊಂದು ಉತ್ತರ ಹೇಳಲಿಕ್ಕೆ ಶುರು ಮಾಡ್ತಾನೆ. ಹಳ್ಳಿಯ ಜನ ಈತನನ್ನು ಹಿಡಿದು ಫಸ್ಟ್ ಗಡಿನಲ್ಲಿ ಸಿಗಲಿಲ್ಲ. ಹೋಗಿ ಒಂದು ಹಳ್ಳಿಯಲ್ಲಿ ಅಡಿಕೊಂಡು ಕೂತಿದ್ದ. ಅಲ್ಲಿ ನಾನು ಫಾರಿನರು, ಇಲ್ಲೆಲ್ಲ ದೇಶವನ್ನು ಸುತ್ತಲಿಕ್ಕೆ ಬಂದಿದ್ದೀನಿ, ನಾನೀಗ ಗೋವಾದಿಂದ ಬಂದಿದ್ದೀನಿ, ನಾನು ಅಮೇರಿಕಾದಲ್ಲಿ ನೇವಿ ಸೀಲ್ನಲ್ಲಿ ಕಮಾಂಡರಾಗಿ ಕೆಲಸ ಮಾಡಿದ್ದೆ, ಸ್ಪೆಷಲ್ ಆಫೀಸರಾಗಿ ಕೆಲಸ ಮಾಡಿದ್ದೆ, ನಾನು ಅಮೇರಿಕೆಯ ನೇವಿ ಸೀಲ್ನಲ್ಲಿ ಕಮಾಂಡರ್ ಇವನು, ಅಂಥವನು ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ನೋಡಿದರೆ ಗೊತ್ತಾಗುತ್ತೆ, ಈತನ ಬಗ್ಗೆ ಅನುಮಾನ ಮಾಡುತ್ತೆ. ಹಳ್ಳಿ ಜನ ಇರ್ತಾರಲ್ಲ, ಭಾಳ ಬುದ್ಧಿವಂತರು ಇರ್ತಾರೆ ಅವರು. ನಾವು ಶಹರದ ಜನ ಓದಿದ್ದೀವಿ, ಭಾಳ ಬುದ್ಧಿವಂತರಿದ್ದೀವಿ, ನಮಗೆ ನಾವು ಅಂದ್ಕೊಂಡಿರ್ತೀವಿ. ಆದರೆ ಹಳ್ಳಿಯವರು ಯಾವುದೇ ಒಬ್ಬ ವ್ಯಕ್ತಿ ಊರೊಳಗಡೆ ಬಂದರೆ ಆ ಆಗಂತುಕನ ಇಹಪರಗಳನ್ನು ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಅರಿಯುವಂಥ ಕಲೆ ಅವ್ರಿಗೆ ಗೊತ್ತಿರುತ್ತೆ. ತೊಗೊಂಡೋಗಿ SSB ಕೊಡ್ತಾರೆ. ಅಲ್ಲೇನು ತನಿಖಾ ಇದು ಇರುತ್ತೆ, ಅಲ್ಲಿಗೆ ಹೋಗಿ ತೊಗೊಂಡೋಗಿ ಕೊಡ್ತಾರೆ. ಅವಾಗ ಈತ ದಾಖಲೆ ಕೊಡು ಅಂತ ಕೇಳ್ತಾರೆ. ದಾಖಲೆ ಕೇಳಿದ, ದಾಖಲೆ ಇಲ್ಲ. ಕೇಳಿದ್ರೆ ಹೇಳ್ತಾನೆ, ಇಲ್ಲ ನಾನು ಅಮೇರಿಕೆಯಿಂದ ಥೈಲ್ಯಾಂಡಿಗೆ ಬಂದಿದ್ದೆ, ಥೈಲ್ಯಾಂಡಲ್ಲಿ ನನ್ನ ಪಾಸ್ಪೋರ್ಟು ವೀಸಾ ಕಳ್ಕೊಂಡ್ಬಿಟ್ಟೆ. ಕಳ್ಕೊಂಡ್ಮೇಲೆ ಇಲ್ಲಿಗೆ ಹೆಂಗೆ ಬಂದ್ಯಪ್ಪ ನೀನು? ನಾನು ಅಲ್ಲಿಂದ ಸಮುದ್ರ ಮಾರ್ಗವಾಗಿ ಶ್ರೀಲಂಕಾಗೆ ಬಂದೆ. ಸರಿ, ಶ್ರೀಲಂಕಾಗೆ ಬಂದು ಎಲ್ಲಿಯ ಥೈಲ್ಯಾಂಡು, ಎಲ್ಲಿಯ ಶ್ರೀಲಂಕಾಗೆ ಬಂದೆ. ಶ್ರೀಲಂಕಾದಿಂದ ಎಲ್ಲಿ ಹೋದೆ ನೀನು? ನಾನು ಶ್ರೀಲಂಕಾದಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಗೋವಾಗೆ ಹೋದೆ. ಗೋವಾದಲ್ಲಿ ನವಂಬರ್ ಥೈಲ್ಯಾಂಡ್ ಬಂದ, ಡಿಸೆಂಬರ್ಗೆ ಶ್ರೀಲಂಕಾಗೆ ಬಂದ, ಶ್ರೀಲಂಕಾದಿಂದ ಗೋವಾಗೆ ಬಂದು 5 ತಿಂಗಳಿದ್ದಾನೆ. ಯಾರು ಈತನ ದಾಖಲೆಯನ್ನೇ ಕೇಳಿದ. ಅಲ್ಲಿಂದ ಈತ ಲಖನೌಗೆ ಬಂದಿದ್ದಾನೆ. ಲಖನೌದಿಂದ ನೇಪಾಳದಲ್ಲಿ ಒಬ್ಬನ ವ್ಯಕ್ತಿಯನ್ನು ಭೇಟಿ ಆಗಬೇಕು, ಅದಕ್ಕೆ ನಾನು ಹೋಗ್ತಾ ಇದ್ದೆ ಅನ್ನೋಂಥ ಮಾಹಿತಿಯನ್ನು ಈತ ಕೊಡ್ತಾನೆ. ನೋಡ್ಲಿಕ್ಕೆ ಹೆಂಗಿದ್ದಾನೆ ಅಂದರೆ ನೋಡ್ಬೇಕು ನೀವು. ಆಳು ಅಂದರೆ ಇವನೇ ಆಳು. ನಮ್ಮಲ್ಲಿ ಏನಾಗಿದೆ, ಈ ಬೆಳ್ಳನೆ ಬಣ್ಣ ಇರೋರ ಬಗ್ಗೆ ಒಂದು ವಿಶೇಷ ಆಕರ್ಷಣೆ. ತುಂಬ ಒಳ್ಳೆಯ ಜನ ಇವರು, ತುಂಬ ಸುಶಿಕ್ಷಿತರು ಅಂತ ನಮಗೆ ನಾವೇ ಅನ್ಕೊಂಡ್ಬಿಡ್ತೀವಿ. ವಾಸ್ತವವಾಗಿ ನೋಡಿದರೆ ಅವರ ಬಣ್ಣಕ್ಕೂ ಜೀವನಕ್ಕೂ ಸಂಬಂಧವೇ. ಇವರೆಲ್ಲ ಕಾರಸ್ಥಾನ ಮಾಡಲಿಕ್ಕೆ ಭಾರತದ ಒಳಗಡೆ ನೋಡಿ, ಸರ್ಗಿಯೋ ಗೋರ್ ಇದ್ದಕ್ಕಿದ್ದ ಹಾಗೆ ಹೋಗಿ ಡಾಕ್ಟರ್ ಜೈಶಂಕರ್ನ ಭೇಟಿಯಾದರು. ಜೈಶಂಕರ್ ಹತ್ರ ವರ್ಕೌಟ್ ಆಗಲಿಲ್ಲ. ಅಲ್ಲಿಂದ ನೇರವಾಗಿ ಹೋಗಿದ್ದಲ್ಲಿ ವಿಶೇಷ ವಿಮಾನವನ್ನು ತೆಗೆದುಕೊಂಡು ಬಂದು ಅಮಿತ್ ಶಾ ಅವ್ರನ್ನ ಭೇಟಿಯಾದರು. ಜೊತೆಗೆ ಒಂದು ಹೊಸ ಸುದ್ದಿ ಈಗ ಎಲ್ಲ ಕಡೆ ಬರ್ತಾ ಇರೋದೇನು, ಡೊನಾಲ್ಡ್ ಟ್ರಂಪು ಈ ಒಮರ್ ಅಬ್ದುಲ್ಲಾನ ಎರ್ರಾಬಿರಿ ಹೊಗಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಒಮರ್ ಅಬ್ದುಲ್ಲಾ ಅತ್ಯಂತ ದಕ್ಷವಾಗಿ ಕಾಶ್ಮೀರದಲ್ಲಿರುವಂಥ ಇಷ್ಟೆಲ್ಲ ಬಿಗಡಾಯಿಸಿರುವ ಸಮಸ್ಯೆಯ ಮಧ್ಯೆ ಒಳ್ಳೆಯ ಆಡಳಿತವನ್ನು ನೀಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ನ ಹೇಳಿಕೆ ಅಂತ ಬರ್ತಾ ಇರೋದು. ಜಮ್ಮು ಕಾಶ್ಮೀರ ಯಾಕೆ ಇವ್ರಿಗೆ ಬೇಕು? ಒಮರ್ ಅಬ್ದುಲ್ಲಾನ ದಕ್ಷತೆ ಇವ್ರಿಗೇನು ಗೊತ್ತು? ಈ ರೀತಿ ಗಡಿರಾಜ್ಯಗಳಿಗೆ ಹೋಗಿ ಮೊನ್ನೆ ಅವ್ನು ನೋಡಿದರೆ ಕಲ್ಕತ್ತಾಗೆ ಹೋಗಿದ್ದಪ್ಪ. ಇವ್ರು ನೋಡಿದರೆ ಈಗ ಡೊನಾಲ್ಡ್ ಟ್ರಂಪ್ ನೋಡಿ ಕಾಶ್ಮೀರ ಬಗ್ಗೆ ಮಾತಾಡ್ತಾನೆ. ಅಂದರೆ ಇವ್ರ ಉದ್ದೇಶ ಭಾರತದಲ್ಲಿ ಹೇಗಾದರೂ ಮಾಡಿ ಅಂತಃಕಲಹ ಉಂಟಾಗುವ ಹಾಗೆ ಮಾಡಬೇಕು, ಗೃಹ ಯುದ್ಧ ಆಗುವ ಹಾಗೆ ಮಾಡಬೇಕು, ಭಾರತ ತಲೆಬಾಗಿಕೊಂಡು ಅಮೆರಿಕದ ಎದುರಿಗೆ ಯಾವಾಗಲೂ ಮೊದಲಿನ ಹಾಗೆ ನಿಂತಿರಬೇಕು ಅನ್ನುವಂಥ ಗುರಿಯನ್ನು ಇಟ್ಕೋತಾರೆ. ಜೊತೆಗೆ ಬಾಂಗ್ಲಾದೇಶ್ ಮೈನ್ಮಾರ್ ಇದೆಯಲ್ಲ, ಇದಂತೂ ಅತ್ಯಂತ ಡೇಂಜರಸ್, ಅಪಾಯಕಾರಿಯಾದಂಥ ವಲಯ. ಇದು ದುರ್ಗಮ ಕಾಡಿನ ಮಧ್ಯೆ ವಾರ್ಫೇರ್ ಟ್ರೈನಿಂಗ್ ಕೊಡಲಿಕ್ಕೆ, ಯಾರಿಗೆ? ಉಗ್ರರಿಗೆ ವಾರ್ಫೇರ್ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದವರು ಇವರು. ಅವರು ಆ ಕಡೆ, ಈತ ನೋಡಿದರೆ ನೇಪಾಳದಿಂದ ಗಡಿನಲ್ಲಿ ಈತ ಅಲ್ಲಿ ಉತ್ತರ ಪ್ರದೇಶದ ಬಾರ್ಡರ್ನಲ್ಲಿ ಇವನು ಸಿಕ್ಕಾಕೊಂಡಿದ್ದಾನೆ. ಈ ರೀತಿ ಎಷ್ಟು ಜನ ಭಾರತದ ಒಳಗಡೆ ಸ್ಲೀಪರ್ ಸೆಲ್ನಲ್ಲಿ ಕೆಲಸ ಓಡಾಡ್ತಾ ಇದ್ದಾರೆ ಹೇಳಲಿಕ್ಕಾಗೋಲ್ಲ. ನನಗದು ವಿಶೇಷ ಅನ್ನಿಸ್ತಿಲ್ಲ. ಸಿಕ್ಕಾಕ್ಕೊಂಡಿದ್ದಾನೆ, ಜೈಲಲ್ಲಿದ್ದಾನೆ. UAPA ಆ್ಯಕ್ಟು ಈತ ಹೊರಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಕಠಿಣಾತಿ ಕಠಿಣ ಕಾಯ್ದೆ ನಮ್ಮ NIA ಅವರು ಯಾವ ರೀತಿ ಆಪರೇಟ್ ಮಾಡ್ತಾರೆ ನಿಮಗೆ ಗೊತ್ತಿದೆ.
ಅದ್ರ ಮಧ್ಯೆ ಈತ ಉಪದ್ವ್ಯಾಪ ಮಾಡಿ ನನಗೆ ಇಂಡಕ್ಷನು ಸ್ಟೋವ್ ಕೊಡು, ನನಗೆ ಸಿಗಡಿ ಮೀನು ಕೊಡು, ಚಿಕನ್ ಕೊಡು, ಮಟನ್ ಕೊಡು, ಆಲಿವ್ ಆಯಿಲ್ ಕೊಡು ಅಂತ ಕೇಳ್ತಾನಲ್ಲ. ಇದನ್ನು ಕೋರ್ಟಿನಲ್ಲಿ ಆರ್ಗ್ಯುಮೆಂಟಿಗೆ ಬರುತ್ತಲ್ಲ, ಅದು ನನಗೆ ಆಶ್ಚರ್ಯ ಆಗೋದು. ಒದ್ದು ಒಳಗೆ ಹಾಕೋ ಬದಲು ಕೋರ್ಟ್ನಲ್ಲಿ ವಿಚಾರಣೆ ಮಾಡ್ತಾರೆ. 21ನೇ ತಾರೀಕಿದ್ರು ವಿಚಾರಣೆ ನಡೆಯುತ್ತೆ ಅಂದರೆ ಇದಕ್ಕಿಂತ ಪ್ರಾರಬ್ಧ ಇನ್ನೇನಿರ್ಲಿಕ್ಕೆ ಸಾಧ್ಯ? ದಯವಿಟ್ಟು ನನಗೆ ಹೇಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.